ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ಏನಿದೆ, ಈ ಯೋಜನೆಯಲ್ಲಿ ಹೂಡಿಕೆಗೆ ಜನ ಕೇಳ್ತಾ ಇದ್ದಾರೆ. ಯೋಜನೆಯಲ್ಲಿ ಹೂಡಿಕೆಗೆ ಜನರೇ ಕೇಳ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ರಾಜಕೀಯವಾಗಿ ಬಹಳಷ್ಟು ಜನರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಆದರೆ ನಾನು ರೈತರಿಗೆ ಕೊಟ್ಟಂತಹ ಆಫರ್ ಅನ್ನ ಯಾರೂ ಕೂಡ ಕೊಟ್ಟಿಲ್ಲ, ಯಾರು ನೀಡೇ ಇಲ್ಲ. ರೈತರೇ ಬಿಟ್ಟು ಕೊಡುವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಿಕೊಡ್ತೇವೆ ಇಲ್ಲಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು. ನಮ್ಮ IT ಸಿಟಿ ಏನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಬಿಡದಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ಬಹಳ ಜನ ಆಕರ್ಷಣೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಹೇಳ್ತೀನಿ ನಿಮ್ಗೆ, ಬಹಳ ಜನ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯವಾಗಿ. ಯಾರನ್ನು ಕೂಡ ನಾವು ರೈತರು ಇವತ್ತು ಕೆಲವರು ರಾಜಕೀಯವಾಗಿ ವಿರೋಧ ಮಾಡ್ತಾ ಇರ್ಬೋದು ಕೆಲವ್ರ ಕೈಲಿ. ರೈತರೇ ತಾನೇ ಬಿಟ್ಕೊಡುವಂತ ಕಾಲ. ಆ ಒಂದು ಅಭಿವೃದ್ಧಿನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನು ಯಾರ ಮೇಲೆ ಚಾಲೆಂಜಿಂಗ್ ಮಾಡಕ್ ಹೋಗೋದಿಲ್ಲ. ರೈತರೇ ವಾಲಂಟಿಯರ್ ಆಗಿ ಅವ್ರಿಗೆ ಒಳ್ಳೆ ಫೆಸಿಲಿಟಿ ಸಿಕ್ಕುವಾಗ, ಒಳ್ಳೆ ಹಣ ಸಿಕ್ಕುವಾಗ, ಈಗ ನಾನು ಬೇರೆ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಬಗ್ಗೆ ನಾನು ಏನು ಆಫರ್ ಮಾಡಿದ್ದೀನಿ ರೈತರಿಗೆ, ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ನಾನು ಕೊಟ್ಟಿರುವಂತ ಆಫರ್ ಮಾಡಕ್ಕಾಗಿಲ್ಲ. ಅದು ಕೂಡ ಬಂದು ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಬೆಂಗಳೂರು ಸುತ್ತಲೂ ಸಿಟಿ ಒಳಗಡೆ ಬರದೆ ವಾಹನಗಳೆಲ್ಲ ಹೊರಗಡೆಗೆ ಹೋಗಬೇಕು ಅನ್ನೋದಕ್ಕೆ ನಾವೇನು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ಎಸ್ಪೆಷಲಿ ನಮ್ಮ IT ಸಿಟಿ ಏನು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿದಂತಹ ಪ್ರತಿಕ್ರಿಯೆ. ನಾನು ನೀಡಿದಂತಹ ಆಫರ್ ಅನ್ನ ಬಹುಶಃ ದೇಶದಲ್ಲೇ ಯಾರೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಒಂದಷ್ಟು ಜನ ಈಗಾಗಲೇ ರೈತರು ಒಪ್ಪಿಕೊಂಡಿದ್ದಾರೆ. ನಮ್ಮ ಪ್ಲಾನಿಂಗ್ ಏನಿದೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡುವಂತಹ ಪ್ಲಾನ್, ಈ ಪ್ಲಾನ್ಗೆ ಈಗಾಗಲೇ ಸಾಕಷ್ಟು ಜನ ರೈತರು ಒಪ್ಪಿಗೆಯನ್ನು ನೀಡಿದ್ದಾರೆ. ಇನ್ನೊಂದಷ್ಟು ಜನ ರಾಜಕೀಯವಾಗಿ ವಿರೋಧವನ್ನು ಮಾಡ್ತಾ ಇರ್ಬೋದು. ಆದರೆ ಈ ಥರದ ಆಫರ್ ಯಾರಿಂದಲೂ ಕೊಡೋದಕ್ಕೆ ಸಾಧ್ಯವಿಲ್ಲ. ರೈತರೇ ಇದನ್ನು ನಮಗೆ ಬಿಟ್ಟುಕೊಡುವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.